ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ತಪೋಶಕ್ತಿ ಮತ್ತು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಕರುಣೆಯ ದೃಷ್ಟಿ ನಮ್ಮ ಬದುಕಿನ ದಾರಿದೀಪಗಳು. ಸಿರಿಗೆರೆ ಮತ್ತು ಸಾಣೇಹಳ್ಳಿ ಈ ಎರಡು ಪುಣ್ಯಕ್ಷೇತ್ರವು ಗುರುಶಿಷ್ಯರ ಪವಿತ್ರ ಸಂಬಂಧಕ್ಕೆ ಸಾಕ್ಷಿಯಾಗಿವೆ. ಒಬ್ಬರು ತಪಸ್ಸು, ಇನ್ನೊಬ್ಬರು ಜ್ಞಾನ. ಶಿವನೇ ಕೆಟ್ಟಿದ ಶಿವಮೂರ್ತಿ ಶ್ರೀಗಳು ಮತ್ತು ಪಂಡಿತರಿಗೆ ಆರಾಧ್ಯರಾದ ಪಂಡಿತಾರಾಧ್ಯ ಶ್ರೀಗಳು ಎಂಬ ಎರಡು ಜ್ಯೋತಿಗಳು ಭಕ್ತರ ಬಾಳಿಗೆ ಬೆಳಕಾಗಿದ್ದಾರೆ. ಈ ದಿವ್ಯ ಚೇತನಗಳಿಗೆ ಆತ್ಮೀಯ ಬಂಧುಗಳೇ, ಸಿರಿಗೆರೆ ತರಳಬಾಳು ಜಗದ್ಗುರು ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ತರಳಬಾಳು ಶಾಖಾಮಠ ಸಾಣೇಹಳ್ಳಿ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಈ ಇಬ್ಬರೂ ಶ್ರೀಗಳು ಕಳೆದ ಸುಮಾರು 5 ವರ್ಷಗಳಿಂದ ಪರಸ್ಪರ ಸಂಪರ್ಕದಲ್ಲಿರಲಿಲ್ಲ. ಇದರಿಂದಾಗಿ ತರಳಬಾಳು ಪರಂಪರೆಯನ್ನು ನಂಬಿಕೊಂಡಿರುವ ಅನೇಕ ಭಕ್ತಾದಿಗಳ ಮನಸ್ಸಿನಲ್ಲಿ ಗೊಂದಲ, ಆತಂಕ ಮತ್ತು ನೋವು ಮನೆ ಮಾಡಿತ್ತು. ಆದರೆ ಈಗ ಆ ಎಲ್ಲಾ ಅನುಮಾನಗಳಿಗೆ ತೆರೆಬಿದ್ದಿದೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ನಡೆಯಲಿರುವ ವಿಶ್ವವಿಖ್ಯಾತ ತರಳಬಾಳು ಹುಣ್ಣಿಮೆ ಮಹೋತ್ಸವದಲ್ಲಿ ಈ ಇಬ್ಬರೂ ಮಹಾಸ್ವಾಮಿಗಳು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಪರಸ್ಪರ ಗೌರವ ಮತ್ತು ಶಾಂತಿಯ ಸಂದೇಶದೊಂದಿಗೆ ಒಂದೇ ವೇದಿಕೆಯಲ್ಲಿ ಭಾಗವಹಿಸುತ್ತಿರುವುದು ಭಕ್ತ ಸಮಾಜಕ್ಕೆ ಅಪಾರ ಸಂತಸ ಮತ್ತು ನೆಮ್ಮದಿಯನ್ನು ತಂದಿದೆ. ತರಳಬಾಳು ಪರಂಪರೆ ಎಂದರೆ ಕೇವಲ ಒಂದು ಧಾರ್ಮಿಕ ಪಂಥವಲ್ಲ, ಅದು ಸಮಾಜ ಸೇವೆ, ಸಾಂಸ್ಕೃತಿಕ ಏಕತೆ ಮತ್ತು ಮಾನವೀಯ ಮೌಲ್ಯಗಳ ಸಂಕೇತ. ಈ ಹಿನ್ನೆಲೆಯಲ್ಲಿ ಇಬ್ಬರೂ ಮಹಾಸ್ವಾಮಿಗಳು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ಕೇವಲ ಒಂದು ಕಾರ್ಯಕ್ರಮದ ಸಂಗತಿಯಲ್ಲ, ಅದು ಐಕ್ಯತೆ, ಸಹಿಷ್ಣುತೆ ಮತ್ತು ಪರಸ್ಪರ ಗೌರವದ ಮಹತ್ವದ ಸಂದೇಶವಾಗಿದೆ. ಇದುವರೆಗೆ ಇದ್ದ ಗೊಂದಲದ ವಾತಾವರಣಕ್ಕೆ ಅಂತ್ಯ ಹಾಡಿ ಭಕ್ತಾದಿಗಳಲ್ಲಿ ಹೊಸ ಆಶಾಭಾವನೆ ಮೂಡಿಸಿರುವ ಈ ಬೆಳವಣಿಗೆ ತರಳಬಾಳು ಸಂಪ್ರದಾಯದ ಭವಿಷ್ಯಕ್ಕೆ ಹೊಸ ದಿಕ್ಕು ನೀಡಲಿದೆ ಎಂಬ ನಂಬಿಕೆ ವ್ಯಕ್ತವಾಗುತ್ತಿದೆ. ಅನೇಕ ಭಕ್ತರು ಇದನ್ನು ತರಳಬಾಳು ಪರಂಪರೆಯ ಪುನರುಜ್ಜೀವನದ ಕ್ಷಣ ಎಂದು ವರ್ಣಿಸುತ್ತಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಪವಿತ್ರ ನೆಲದಲ್ಲಿ ನಡೆಯುವ ಈ ತರಳಬಾಳು ಹುಣ್ಣಿಮೆ ಮಹೋತ್ಸವವು ಈ ಐತಿಹಾಸಿಕ ಸಂಗತಿಯ ಕಾರಣದಿಂದ ಇನ್ನಷ್ಟು ಭವ್ಯತೆ, ಮಹತ್ವ ಮತ್ತು ಅರ್ಥಪೂರ್ಣತೆಯನ್ನು ಪಡೆದುಕೊಂಡಿದೆ. ಇಬ್ಬರೂ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಡೆಯುವ ಈ ಮಹೋತ್ಸವವು ಶಾಂತಿ, ಸೌಹಾರ್ದತೆ ಮತ್ತು ಏಕತೆಯ ಸಂಕೇತವಾಗಿ ಇತಿಹಾಸದಲ್ಲಿ ನೆನಪಾಗಿ ಉಳಿಯಲಿದೆ. ಭದ್ರಾವತಿಯಲ್ಲಿ ನಡೆಯುವ ಈ ವರ್ಷದ ತರಳಬಾಳು ಹುಣ್ಣಿಮೆ ಮಹೋತ್ಸವವು ಈ ಐತಿಹಾಸಿಕ ಬೆಳವಣಿಗೆಯಿಂದ ವಿಶೇಷ ಮಹತ್ವ ಪಡೆದುಕೊಂಡಿದ್ದು, ಕಾರ್ಯಕ್ರಮಕ್ಕೆ ಹೆಚ್ಚಿನ ಭಕ್ತರ ಆಗಮನ ನಿರೀಕ್ಷಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕಾಯಕ ಕಿರಣ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.